ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಾನು ತುಂಬಾ ಸಿನಿಮಾದ ಶೂಟಿಂಗ್ ಸೆಟ್ ನಲ್ಲಿ ಇವ್ರನ್ನ ನೋಡ್ತಾ ಇದ್ದೆ. ಇವ್ರನ್ನ ಒಂದ್ಸಲ ಮಾತಾಡ್ಸ್ಬೇಕು, ಇವ್ರು ಏನ್ ತಿಳ್ಕೊಬೇಕು ಅಂತ. ಯಾಕಂದ್ರೆ ಅವರ ಹಾಸ್ಯದ ಹೊನಲಿಂದ ನಾನು ತುಂಬಾ ನಕ್ಕಿದ್ದೀನಿ, ನೀವು ಕೂಡ ನಕ್ಕಿದ್ದೀರ. ಕೇವಲ 12 ರೂಪಾಯಿ ಬಿರಿಯಾನಿ, ಬಹು ಬಿರಿಯಾನಿ. ಈ ವಿಷಯ, ಈ ಮಾತು, ಈ ಡೈಲಾಗ್ ಬಂದಾಗ ನಿಮ್ಗೆ ಗೊತ್ತಾಗಿರ್ಬೋದು ಯಾರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿ. ತೆರೆಯ ಮುಂದೆ ಬಂದ್ರು ತೆರೆ ಮರೆಯಲ್ಲೇ ಇರ್ತಾರೆ. ತಾನೇನು ಅಲ್ಲ, ತನಗಿಂತ ಕಿರೇನಿಲ್ಲ ಅಂತ ಹೇಳಿ ಸದಾ ತನ್ನನ್ನು ತಾನು ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ನಮ್ ಜೊತೆಗೆ ಬಹು ಬಿರಿಯಾನಿ ಜಯರಾಮಣ್ಣವರು. ನಮಸ್ಕಾರ. ಹಿಂಗಂದ್ರೆ ಏನ್ ಬೇಜಾರಾಗಲ್ತೇನೆ? ಶರಣು ಶರಣಾರ್ಥಿ ಹಂಗಂದ್ರೆ ಬೇಜಾರೇ ಇಲ್ಲ. ಯಾಕೆಂದ್ರೆ ಅಲ್ಲಿಂದಲೇ ಶುರುವಾಗಿದ್ದು ಸ್ವಲ್ಪ ನಮ್ಗೆ ಮೆಟ್ಲುಗಳು. ಹಂಗಾಗಿ ಗುರ್ಸದೆ ಅಲ್ಲಿಂದ ಬಹು ಬಿರಿಯಾನಿ ಜಯರಾಮ್ ಅಂತ. ಅದೇ ಹೆಸರುಗಳು ನಮ್ಗೆ ತುಂಬಾ ಕಲಿಸ್ಕೊಂಡಿದೆ. ಯಾಕೆಂದ್ರೆ ನಾನು ಹುಟ್ಟ ಹೆಸರು ಜವರೇಗೌಡ ಅಂತೆ, ಆಮೇಲೆ ಜಯಣ್ಣ ಅಂತೆ. ಆಮೇಲೆ ಯಾರೋ ಸಾಧುಗಳು ಬಂದ್ರು, ಜಯಣ್ಣನ ಬದಲು ಜೈ ರಾಮನ್ ಮಾಡಿ ಅಂದ್ರಂತೆ. ಸಾಧುಗಳಿಂದ ಜೈ ರಾಮ ಆಯ್ತು. ಆಮೇಲೆ ಸ್ಕೂಲಲ್ಲಿ ಕೊಟ್ಟಿರೋದು ಮುಗ್ಗಿಸ್ಬಿಟ್ಟದೆ, ಜೈ ರಾಮು ಅಂತ ಮುಗ್ಗಿಸ್ಬಿಟ್ಟು. ಹಂಗೆ ಒಂದೊಂದ್ ತರ ಹೆಸರುಗಳು ಏನೋ ಭಗವಂತನಿಗೆ ಸುಮಾರು ಹೆಸರುಗಳು ಬಂದ್ವಲ್ಲ, ಹಂಗೆ ಈ ರಾಮನ್ಗೆ, ಈ ಜೈರಾಮನ್ಗೆ ಒಂದೊಂದು ಹೆಸರುಗಳು, ಒಂದೊಂದು ಕೀರ್ತಿ ಕರ್ನಾಟಕದ ಜನತೆ ಕೊಡ್ತಾವ್ರೆ. ನಾವು ಸ್ವೀಕರಿಸ್ತಾ ಇದೀವಿ. ಅವ್ರ ಸೇವೆ ಮಾಡಕ್ಕೆ ಸದಾ ಇನ್ನುವೆ 60 ವರ್ಷಕ್ಕೆ ಹತ್ತತ್ರಕ್ಕೆ ಹೋಯ್ತಾ ಇದ್ದೀನಿ. ಇನ್ನುವೆ ಹುಮ್ಮಸ್ಸಾಗೆ ಇದ್ದೀನಿ ಅನ್ಕೋತೀನಿ. ಯಾಕೆ ಹುಮ್ಮಸ್ಸಾಗಿಲ್ಲ? ನಿಮ್ಮ ನೋಡ್ರೆ ನಮಗೂ ಹುಮ್ಮಸ್ ಬರುತ್ತೆ. ಆ ತರದ್ದು ಅದು ನೋಡಿ ಅನ್ಸ್ತಾ ಇತ್ತು. ಹೆಸರು ಯಾವಾಗ ಯಾವ ಘಟ್ಟದಲ್ಲಿ ಕರೆದ್ರು ಅನ್ನೋದು ಮುಖ್ಯ ಅಲ್ಲ, ಕರಿಯೋ ಟೈಮಲ್ಲಿ ಪ್ರೀತಿಯಿಂದ ಕರೆದ್ರು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಬಹು ಜಯರಾಮಣ್ಣವರು ಅಂತ ಹೇಳಿಗಾಗಲೇ ನಾಡಿನಲ್ಲಿ ಫೇಮಸ್. ಮತ್ತೆ ಅದ್ರಲ್ಲೂ ಸಿನಿಮಾ ಯೂನಿಟ್ನಲ್ಲಿ ಅವ್ರ ನಂಬರ್ ಕೊಡಿ, ಬಹು ಜಯರಾಮಣ್ಣವ್ರ. ಅಲ್ಲ, ನಮ್ಮ ಸ್ನೇಹಿತರಿಗೆ ಗೊತ್ತಾಗಲ್ಲ ಜಯರಾಮ ಅಂದ್ರೆ ಯಾವ ಜಯರಾಮ ಅಂತಾರೆ. ಬಹು ಅಂತ ಹೇಳ್ಬಿಡ, ಅಯ್ಯೋ ತಗೊಳಪ್ಪ ಇಲ್ಲದೆ ಅಂತಾರೆ. ನಮ್ಮ ಆತ್ಮೀಯ ಸ್ನೇಹಿತರಿಗೆ ಬರೀ ಜಯರಾಮ ಗೊತ್ತಾಗಲ್ಲ. ಅಂತದ್ರಲ್ಲಿ ಆ ಟೈಟ್ಲು ಅದು ಅಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಟ್ಟದೆ ಅನ್ಕೋತೀನಿ. ಜಸ್ಟ್ ಮ್ಯಾರಿಡ್ ಸಿನಿಮಾ ಅದಕ್ಕೆ ಹೋಗಿ ನಾವೆಲ್ಲ ಸಿಕ್ಕಿದ್ದೀವಿ. ಈಗ ನಿಮ್ಮನ್ನ ಮಾತಾಡ್ಸಕ್ ಒಂದ್ ಸೌಭಾಗ್ಯ ನಮ್ಗೆ. ಇದು ಎಷ್ಟನೇ ಸಿನಿಮಾ? 100 ಮೇಲ್ ಹೋಗಿದೆ. ಸೆಂಚುರಿ ಬರ್ಸಿರ? 100 ಮೇಲ್ ಹೋಗಿದೆ. ಏನ ಆವಾಗ ನಮ್ಗೆ ಫೋನ್ಗಳಿಲ್ಲ. ಇಲ್ಲ ಅಂದ್ರೆ 200 ಮ್ಯಾಕೆ 300 ಮ್ಯಾಕ್ ಹತ್ತವೇನೋ. ನಮ್ಮ ಹಳ್ಳಿಗಳಲ್ಲೇ ಫೋನ್ ಇಲ್ಲ. ಫೋನ್ ಐತೆ ಏನ್ ಬಿಡಿ, ಈ ವಿಷಯ ತಿಳಿಯುತ್ತಲ್ಲ, ಸಣ್ಣ ಫೋನೇ ಮಾಡಿಕೊಂಡಿರೋದು ನೋಡಿ. ಈ ಫೋನ್ ಮಾಡಿಕೊಂಡಿದೀನಿ, ಸಾಕಲ್ಲ. ಏನು ಇಲ್ದರ್ಗಿ ಸಿಕ್ಕಿದ್ದು ಅಲ್ಲ, ದೊಡ್ಡದ್ ಮಾಡ್ಕೋಬಹುದು, ಯೂಸ್ ಮಾಡಕ್ ಬರಲ್ಲ. ಯಾಕಂಗಂದಿರಿ ನೀವು? ಯಾಕೆ ಅಂದ್ರೆ ನಾವು ಇವ್ರು ಏನು ಹೆಚ್ಚು ಓದ್ದೋರಲ್ಲ, ಅಲ್ಲಿ ಕೊಟ್ಟಿದ್ ಡೈಲಾಗ್ ಮಾತ್ರ ಹೇಳೋ ಅಂತವ್ರು. ಹಂಗಾಗಿ ತಾಂತ್ರಿಕತೆ ಇಲ್ಲ, ಬರೀ ಡೈಲಾಗ್ ಡೆಲಿವರಿ ಅಷ್ಟೇ. ಅಣ್ಣವ್ರು ಎಷ್ಟು ಓದಿರ ಅಂತ ಕೇಳ್ಬೋದೇನ? ಖಂಡಿತ ಕೇಳ್ಬಹುದು. 8ನೇ ಕ್ಲಾಸ್ 4 ಊರಲ್ಲಿ ಪಾಸ್ ಮಾಡಿದೀನಿ. 4 ಊರಲ್ಲಿ ಪಾಸ್ ಮಾಡಿದ್ರು? 4 ಊರಲ್ಲಿ ಓದಿದೀನಿ. ಯಾಕೆ ಅದೊಂದು SSLC ಗಂಟೆ ಒಂದ್ ಬಾರಿಸ್ಬೇಕಂತ ಯಾಕೆ ಆಗ್ಲಿಲ್ಲ? ಇಲ್ಲಿ ಸಿನಿಮಾನೇ. ನಮ್ ತಾಯಿ ಸಿನಿಮಾಕ್ ಹೋಯ್ತಾನೆ ಅನ್ಬಿಟ್ಟು ಸ್ಕೂಲ್ ಬಿಡಿಸ್ಬಿಟ್ರು. ಓಹೋ. ಆದ್ರೆ ನಾನು ಸಿನಿಮಾದ ಒಳಗಡೆನೆ ಹೊಂಟೋದೆ ನೋಡಿ. ಏನ್ ಋಣ ಏನ್ ಋಣ. ಅವ್ರು ಸಿನಿಮಾಕ್ ಹೋಯ್ತಾನೆ, ಅವ್ನ್ ಸ್ಕೂಲ್ ಕಳ್ಸಿದ್ರೆ ನಿಲ್ಸ್ಬಿಡಿ, ಸ್ಕೂಲ್ ನಿಲ್ಬಿಟ್ಟತ್ತ. ಏನೇ ಮುಚ್ಚಿಟ್ಟಿದ್ರು ಅದು ಗಮನ ಹೊಡೆದಿತ್ತು. ಹೆಂಗೆ ಸಿನಿಮಾ ಕ್ರೇಜ್ ಹೆಂಗೆ ಸಣ್ಣವ್ರಿಗೆ? ಅಯ್ಯೋ ಅದ್ಭುತ. ಸಿನಿಮಾ ಕ್ರೇಜ್ ಅಂದ್ರೆ ಸಿನಿಮಾ ನೋಡೋದೇ ಒಂದ್ ಆನಂದ. ಸಿನಿಮಾದವ್ರು ಏನಾರ ಈ ತರ ಸಣ್ಣ ಪುಟ್ಟ ಕಲಾವಿದ್ರು ಸಿಕ್ಬಿಟ್ರು ಪಾಠ ಪೂಜೆ ಮಾಡ್ಬಿಡವು. ಅವಾಗ ನಮ್ಮ ಹಳ್ಳಿ ಕಡೆ ಆ ಕಲಾವಿದ್ರು ಗೊತ್ತಿರ್ಲಿಲ್ಲ. ಮತ್ತೆ ನಾವು ಸಿನಿಮಾ ನೋಡಿ ಬರೀ ಏನು ಸೆಕೆಂಡ್ ಶೋ ಸಿನಿಮಾಗ್ ಹೋಯ್ತಿದ್ದು. ಸೆಕೆಂಡ್ ಶೋ ಸಿನಿಮಾನೇ ನಮ್ಗೆ ಗಟ್ಟಿ. ಈ ಡೇ ನಲ್ಲಿ ಹೋಗಕ್ ಬಿಡ್ತಿರ್ಲಿಲ್ಲ. ಕಾಣ್ದಂಗೆ ಕದ್ದು ಏನಾರ ಮನೇಲಿ ಚಿಲ್ಲರೆ ಕಾಸು ಏನಾರ ಹೊಂಚ್ ಮಡಿಕೊಂಡು ಅದರಲ್ಲಿ ನಾವು ಸಿನಿಮಾಕ್ ಹೋಗ್ತಿದ್ವಿ. ಅದ್ ನಮ್ ತಂಡನೇ ಇತ್ತು. ಸಿನಿಮಾ ನೋಡೋ ತಂಡ ತಂಡ ಅಂದ್ರೆ ತಂಡ. ಈಗ್ಲವರು ದುಡ್ಡು ಕೊಟ್ಟು ಹೋಗೋ ಸಿನಿಮಾ ಕೇಂದ್ರವೇ ಹೋಗ್ಬೇಕಾ ಅಂತಾರೆ. ನಾವು ದುಡ್ಡಿಲ್ದಲೆ ಒಂದೊಂದು ಪೈಸಾನ ಕುಡಿಸ್ಕೊಂಡು ರಾತ್ರಿ ಗೊತ್ತಿಲ್ದಂಗೆ ಹೋಗಿ ತಿರ್ಗಾ ಬಂದು ಕೊಟ್ಟಿಗೆಯಲ್ಲೇ ಮನಿಕೊಂಡ್ಬಿಡೋದು. ಮನೆ ಒಳಗೆ ಕದ ತೆಗೆದ್ರೆ ಬೈತಾರಲ್ಲ. ಈಗ ನಾನು ದನಗಳೋ ಕುರಿಗಳೋ ನೋಡ್ಕೊಂಡು ಇಲ್ಲೇ ಮನೆ ಕೂತೀನಿ ಅಂದ್ಬಿಟ್ಟು ಕುರಿ ಕೊಟ್ಟಿಗೆಲ್ಲ ಮನಿಕೊಂಡು ಅಲ್ಲೇ ಬಂದು ತಿರ್ಗಾ ಅಲ್ಲೇ ಪಾಚ್ಕೊಂಡು ಸಿನಿಮಾ ನೋಡ್ತಿದ್ದೆ. ನೀವು ನಿಮ್ ಟೈಮಲ್ಲಿ ನಂಗೆ ಅನ್ಸ್ತಿದೆ, ನಾವು ನೋಡಿದ್ದು, ನಾನು ನನ್ನ ಅನುಭವದಲ್ಲಿ 12 ರೂಪಾಯಿ ಇತ್ತು ಟಿಕೆಟ್. 12 ರೂಪಾಯಿ ಅನ್ಸುತ್ತೆ ತುಂಬಾ ಕಷ್ಟ. ನೀವು ಎಷ್ಟು ರೂಪಾಯಿ ಕೊಟ್ಟು ಟಿಕೆಟ್ ನೋಡಿದ್ದು, ಅಥವಾ ಎಷ್ಟು ಆಣೆ ಆ ತರ? 75 ಪೈಸಾ ಮುಂದ್ಲದು, ಹಿಂದ್ಲದು 1.5, ಬಾಲ್ಕನಿ 3 ರೂಪಾಯಿ. ಈ
ಇದ್ದಾಗ ನಾವು ಸಿನಿಮಾ ನೋಡಿದ್ದು, ಬಾಲ್ಕನಿಗೆ ಹೋಗ್ಲೇ ಇಲ್ಲ. ಆಮೇಲೆ ಸ್ವಲ್ಪ ಸಾವು ನಾವು ಏನೇನೋ ಗಿಳಿಸ್ಕೊಂಡು ಸ್ವಲ್ಪ ವೀರಾವೇಶದಿಂದ ಬಾಲ್ಕನಿಗೆ ಹೋಗ್ಬೇಕು ಸಿನಿಮಾ ನೋಡ್ಬೇಕು ಅಂತ ಅಲ್ಗ್ ಹೋದ. ಆಗ ₹3 ಆಗಿತ್ತು ಅಲ್ಲಿ. ಇಲ್ಲಿ 75 ಪೈಸದಿಂದ ಮುಂದೆ ಏನು ಮುಂದ್ಲದು ಗಾಂಧಿ ಕ್ಲಾಸ್, ಅಲ್ಲಿಂದ ಯಾರ ಪಿಕ್ಚರ್ ತುಂಬಾ ಜಾಸ್ತಿ ನೋಡ್ತಿದ್ರು ಅಣ್ಣವ್ರು? ಯಾವ್ದ್ ಕಲಾವಿದ್ರು ಪಿಕ್ಚರ್ ಬಂದ್ರು ಬಿಡ್ತಿರ್ಲಿಲ್ಲ. ಅಣ್ಣ ಅವ್ರದ್ದು ವಿಷ್ಣುವರ್ಧನ್, ರಾಜ್ಕುಮಾರ್ ಅವರು, ಇನ್ನ ಶಂಕರ್ ನಾಗ್ ಅವರು, ಅಂಬರೀಷ್ ಅವರು ಅಂದ್ರೆ ಬಿಡಿ, ಅವ್ರು ನಮಗೆ ಮೈ ಮೇಲೆ ಆವೇಶ ಬಂದ್ಬಿಡುದು. ಎಲ್ಲಾರ ಸಿನಿಮಾನು ನೋಡೋದು. ಇಂಥವ್ರ ಸಿನಿಮಾ ಅಂತ ಅಲ್ಲ, ಸಿನಿಮಾ ಬರ್ಬೇಕಷ್ಟೇ, ಸಿನಿಮಾಕ್ ಹೋಗ್ಬೇಕಷ್ಟೇ. ಅದ್ರೊಳಗು ಹಾಸ್ಯ ಪಾತ್ರಗಳು ಇರೋ ಕಲಾವಿದರಾಗ್ಬಿಟ್ರೆ ಇನ್ನೂ ಹೆಚ್ಚಿನ ಆನಂದ. ಕೇಳವು ಯಾರವ್ರೆ ಕಾಮಿಡಿ ಆರ್ಟಿಸ್ಟ್, ನರಸಿಂಹರಾಜ್ ಅವರ, ಮುಸುರಿ ಅವರ, NS ಅವರ, ಅವೆಲ್ಲವನ್ನು ಕೇಳ್ಕೊಳ್ಳವು. ಅದು ನಮ್ಗೆ ಅವ್ರನ್ನ ತುಂಬಾ ಮಿಮಿಕ್ರಿ ಎಲ್ಲ ಮಾಡವಲ್ಲ ಅವ್ರವ. ಹಂಗಾಗಿ ಅವ್ರು ಇದ್ದು ಬಿಟ್ರೆ ನಮ್ಗೆ ಇನ್ನೂ ಆರ್ಭಟ. ಯಾರು ಮಾಡ್ತಿದ್ರಿ ಮಿಮಿಕ್ರಿ? ಮುಸುರಿ ಅವ್ರದ್ದು, NS ಅವ್ರದ್ದು ಎಲ್ಲ ಮಾಡವು ಸಣ್ಣ ಪುಟ್ಟ. ಆಮೇಲೆ ಬಿಟ್ಬಿಟ್ಟ. ಯಾರೋ ತಮ್ಮಂತವ್ರು ದೊಡ್ಡವರೆಲ್ಲ ಹೇಳಿದ್ರು, ನಿಮ್ಗೆ ವಿಷಯ ಚೆನ್ನಾಗದೆ, ನಿಮ್ಮದ್ನೇ ಬಿಡಿ. ಹಂಗೆ ಅವಾಗ ಸ್ಟೇಜ್ ಅಲ್ಲಿ ಕ್ಲಾಪ್ಸ್ ನಮ್ಮದು ಅಂತ ಇನ್ನೂ ಗೊತ್ತಿಲ್ವಲ್ಲ. ಹಂಗಾಗಿ ದೊಡ್ಡ ನಟರದ ಹೇಳವು, ಧೀರೇಂದ್ರ ಗೋಪಾಲ್ ಅವ್ರದ್ದು, ಇವ್ರದ್ದು ಎಲ್ಲ ಮಿಕ್ಸ್ ಮಾಡಿ ಹೇಳ್ಕೊಳ್ಳೋವು. ಈಗ್ಲೂ ಒಂದ್ ನಾಟಕ ಧೀರೇಂದ್ರ ಗೋಪಾಲ್ ಅವ್ರ ಸ್ಟೈಲಲ್ಲೇ ಮಾಡ್ತೀನಿ, ಮುದುಕನ ಮದುವೆ. ಆ ನಾಟಕ ಯಾಕೆಂದ್ರೆ ಅದನ್ನ ನೋಡಿ ಅವ್ರ ಪಾತ್ರನೇ ನೋಡಿ ಸ್ವಲ್ಪ ಅವರೇ ಬಂದ್ಬಿಡ್ತಾರೆ ಮೇಲೆ. ಎಳ್ಳ ಮ್ಯಾಲಿ ಒಳ್ಳ ಏಟಾತ ಮನಿ ಕಳದು ಕಾಲಿನ ಮೇಲೆ ಒದ್ದು ಬಿಡ್ತೀನಿ ನನ್ನ ಮಗನೇ ದಿವಸ. ಬಾಕಿ ಉಸೂಲಿಗೆ ಹೋಗ್ಬೇಕಾದ್ರೆ ಕಾಯಂ ಮಗ ನನ್ನ ಕಾಲಿಗೆ ಸಣ್ಣ ಮಾಡ್ಕೊಂಡು ಹೋಗ್ತಿದ್ದ ನನ್ನ ಮಗ. ಇವತ್ತ್ಯಾಕಲೇ ಮಾಡ್ಕೊಂಡು ಹೋಗ್ಲಿಲ್ಲ. ಆ ಸೈಡ್ ಎಲ್ಲ ರೋಮಾಂಚನ ಕೇಳಿ ಕೇಳಿ. NS ರಾವ್ ಅವ್ರು ಗಿಲ ಮಂಗನ್ ಮರಿ ಮನ್ಮತ ಅಲ್ಲಿ ಮೇಲೆ ಗುದ್ದ ಅಂದ್ರೆ ಹೊಟ್ಟೆ ಕಳ್ಳುಳ್ಳಿ ಸೇರ್ಬೇಕು ಗೊತ್ತ. ಅವೆಲ್ಲ ರೂಢಿಸ್ಕೊಂಡ್ಬಿಟ್ಟಿರು ಆ ಕಾಮಿಡಿ ನಟರು. ಸರ್ ಸತ್ಯ ಹೇಳ್ಬೇಕು ಅಂದ್ರೆ ನಾವು ನಟರನ್ನ ಮನುಷ್ಯರಾಗಿ ನೋಡ್ಲೇ ಇಲ್ಲ, ದೇವತೆಗಳನ್ನ ಭಾವದಲ್ಲೇ ನೋಡ್ತಿದ್ದು. ಈಗ್ಲೂ ಅದೇ ಭಾವದಿಂದ ನೋಡ್ತೀವಿ. ಯಾರ ಕಂಡೀರ ಆ ಟೈಮಲ್ಲಿ ಧೀರೇಂದ್ರ ಗೋಪಾಲ್ ಅವ್ರನ್ನೆಲ್ಲ ಕಂಡೀರ? ಅವ್ರ ನಾಟಕಕ್ಕೆಲ್ಲ ಬಂದಿದ್ರಲ್ಲ, ಹೋಗಿ ಪಾಸ್ ಸೇವೆ ಮಾಡ್ಬಿಟ್ಟಿದ್ವಿ. ನಮ್ಮ ನಾಗಮಂಗಲ ಕಿಟ್ಟಿ ಅವ್ರ ಜೊತೆನೆ ಪಾತ್ರ ಮಾಡ್ತಿದ್ರು. ಒಳ್ಳೆ ಹಾಸ್ಯ ನಟರು ನಮ್ಮ ನಾಗಮಂಗಲ ಕಿಟ್ಟಿ. ಹಿರಣ್ಣಯ್ಯನ ಅವ್ರ ಜೊತೆ ಆ ಕಾಲಕ್ಕೆ ಅಮೆರಿಕಕ್ಕೆ ಹೋಗಿ ಡ್ರಾಮಾ ಮಾಡ್ತಿದ್ರು. ಹಂಗಾಗಿ ಅವ್ರನ್ನ ಹಿಡ್ಕೊಂಡು ಬಾಲವ ಅವ್ರು ಹೇಳ್ಕೊಂಡು ಹೋದ್ರು ಮುಂದೆ ಇಂಜಿನ್. ಆಗ ಧೀರೇಂದ್ರ ಗೋಪಾಲ್ ಅವ್ರ ನಾಟಕಗಳು ಎಲ್ಲ ನೋಡ್ಕೊಂಡು ನಾವು ಕಲಾವಿದರಾಗ್ಬೇಕು ಅಂದೆ. ಅವರು ಜಮೀನ್ ಅದೇ ಅಂತೀಯ, ವ್ಯವಸಾಯ ಮಾಡ್ಕೊಂಡಿರು ಅಂದ್ರು. ನಾವು ಬಣ್ಣ ಹಚ್ಬೇಕು, ಪಾತ್ರ ಮಾಡ್ಬೇಕು, ವೀರಾವೇಶದಿಂದ ಜನಗಳ ಮುಂದೆ ಅಭಿನಯ ತೋರ್ಬೇಕು ಅಂತ. ಅದ್ರ ಕಷ್ಟ ಯಾಕೆ ಹೇಳಿದ್ರು ಅಂತ ಪಾಪ ಈಗ ಗೊತ್ತಾಗುತ್ತೆ. ಅವರು ಒಳ್ಳೇದೇ ಹೇಳವ್ರೆ. ಇಲ್ಲ ನಮ್ಗೆ ಅದೆಲ್ಲ ರುಚಿಸ್ಲಿಲ್ಲ, ನಮ್ ತಾಯಿ ಮಾತೆ ರುಚಿಸ್ಲಿಲ್ಲ, ಹೊಂಟು ಬಂದ್ಬಿಟ್ಟು ಸಿನಿಮಾಕ್ಕೆ. ಎಲ್ಲ ಕುನ್ನಿ ಅಂತ ಒಂದ್ ಸಿನಿಮಾ, ಅದು ಈ ಕೋಮಲ್ ಸರ್ ಅವ್ರ ಪ್ರೊಡಕ್ಷನ್. ನನ್ಗೆ ಅದೇ ಜಗ್ಗೇಶ್ ಸರ್ ಪ್ರೊಡಕ್ಷನ್ ಅಥವಾ ಕೋಮಲ್ ಸರ್ ಅವ್ರ ಫ್ಯಾಮಿಲಿ ಯಾವ ಸಿನಿಮಾ ಇದ್ರು ನೀವು ಇರ್ತಿರ್ಲ ಅಂತ. ಹೆಚ್ಚು ಕಮ್ಮಿ ಆಗ್ತಾರೆ ಅಲ್ವಾ? ಹೆಚ್ಚು ಕಮ್ಮಿ ಅವ್ರ ಚಿತ್ರಗಳಲ್ಲಿ ನಾವು ಒಂದ್ ಸ್ವಲ್ಪ ಆಸ್ಥಾನ ಕವಿಗಳು ಹಾಗಾಗಿ ಬಳಸ್ಕೋತಾ ಇರ್ತಾರೆ. ಬಳಸ್ಕೊಂಡು ಏನು ಕನ್ನಡದ ಜನತೆಗೆ ನಮ್ಮನ್ನು ನೀಡ್ತಾ ಇದ್ದಾರೆ. ಈಗ ಹೆಂಗಿದೆ ಅಣ್ಣ ಜೀವನ? ಈಗ ಇನ್ನೂ ಸ್ವಲ್ಪ ಉನ್ನತವಾಗಿದೆ. ಮಗನಿಗೆ ಗೌರ್ಮೆಂಟ್ ಕೆಲಸ, ನನಗೆ ಸಿನಿಮಾ, ಸೀರಿಯಲ್, ಕಾಮಿಡಿ ಶೋಗಳು, ಹಳ್ಳಿಲಿ ಒಂಚೂರು ಸಣ್ಣ ವ್ಯವಸಾಯ. ಹಿಂಗಾಗಿ ಪರಮಾತ್ಮ ನಿಮ್ ಮನೆ ಬರ್ಬೇಕಲ್ಲ ನಾವು. ಖಂಡಿತ ಬನ್ನಿ. ನಾವ್ ಅಲ್ಲ ಎಲ್ಲಾರ್ಗು ಆಹ್ವಾನ ನೀಡ್ತೀವಿ, ನಿಮ್ಮಂತರ್ಗೆಲ್ಲ ಅಂದ್ರೆ ನಿಮ್ ಬದುಕು ನಮ್ಗೆಲ್ಲ ಒಂದ್ ಸ್ಫೂರ್ತಿ. ಖಂಡಿತ ನೋಡಿ ನಮ್ಮ ತೋಟ ಅಂದ್ರೆ ಚಿಕ್ಕದಾಗಿ ಮಾಡ್ಕೊಂಡಿದೀವಿ. ಏನ್ ನಾವು ದೊಡ್ಡ ನನ್ ವ್ಯವಸಾಯಗಾರ ಅಂತಲ್ಲ. ನನ್ನ ಏನೋ ಕಲೆನೆಲ್ಲ ರಂಗಕ್ಕೆ ಈ ರಂಗಕ್ಕೆ ತೇದಿದ್ದೀನಿ. ವ್ಯವಸಾಯ ಕಮ್ಮಿನೇ ಮಾಡಿರೋದು ನಾನು ವ್ಯವಸಾಯ ಅಂತ ಏನು ಎದೆ ತಟ್ಕೊಂಡು ಹೇಳ್ಕೊಳ್ಳೋದಲ್ಲ. ಆದ್ರೂ ಬಿಟ್ಟಿಲ್ಲ, ಯಾಕೆ ಮಾಡ್ಬೇಕಲ್ಲ ಊಟ ಬೆನ್ನೆಲುಬು. ಹಂಗಾಗಿ ಅದಿದ್ದೇ ಅದೇ ಇದು ನಿರಂತರವಾಗಿ ನಡೀತಾ ಇದೆ. ಏನ ಭಗವಂತ ಶ್ರೀರಾಮಚಂದ್ರ ಎಲ್ಲಿವರೆಗೂ ಕರ್ಕೊಂಡು ಹೋಯ್ತಾನೆ ಅಲ್ಲಿನ ತನಕ ಹೋಗ್ತಾ ಇರೋದು. ಈಗ ಎಲ್ಲರೂ ಕರೀತಿದ್ದಾನಲ್ಲ ಶ್ರೀರಾಮಚಂದ್ರ, ಹೋಗ್ತೀರೇನು ಅಯೋಧ್ಯಕ್ಕೆ?
ಅಯೋಧ್ಯೆಗೆ ಬುಕ್ ಆಗಿತ್ತು, ಆ ಸಮಯದಲ್ಲಿ ಹೋಗಕ್ಕಾಗ್ಲಿಲ್ಲ. ಹೋಗ್ತೀವಿ. ಹ್ಮ್. ಆ ಸ್ವಾಮಿಯ ನೋಡ್ತೀವಿ. ಹ್ಮ್. ಆ ಸ್ವಾಮಿ ನಮ್ಮನ್ನ ಕರ್ಸ್ಕೊತ, ನಾನು ಕೃಷ್ಣನ್ ಭಕ್ತ. ಒಂದ್ಸಲಿ ಇದಕ್ಕಿದ್ದಂಗೆ ಅವನ ಹುಟ್ಟಿದ ಜಾಗಕ್ಕೆ ಮಥುರಾ ಕರ್ಸ್ಕೊಂಬಿಟ್ಟೆ, ಬೃಂದಾವನ ಕರ್ಸ್ಕೊಂಬಿಟ್ಟೆ. ಮಲಗಿದ್ದನ್ನ ಏಳಿಸಿ ಕರ್ಕೊಂಡು ಹೊಂಟೋದ್ರು. ಯಾರ್ದೋ ಒಬ್ರು ಸೀಟ್ ಬುಕ್ ಆಗಿತ್ತು, ಅವರು ನಿರೀಕ್ಷಿತವಾಗಿ ಕ್ಯಾನ್ಸಲ್ ಆಯ್ತು. ಆ ಸೀಟ್ಗೆ ಯಾರವ್ರೆ ಅಂದ್ರೆ ಜಯರಾಮ್ ಅವನೇ, ಹಾಕೊಳ್ಳಿ ಅಂತ ಕರ್ಕೊಂಡೋಗಿ ಆ ಹರಿದ್ವಾರ, ಋಷಿಕೇಶ ಎಲ್ಲ ತೋರಿಸಿದ್ರು. ಅಯೋಧ್ಯೆ ಒಂದು ನೋಡಿಲ್ಲ, ನೋಡ್ಬೇಕು. ರಾಮನ ಆಶೀರ್ವಾದ ಸದಾ ಇದ್ದೇ ಇರುತ್ತೆ. ರಾಮನಾಮನ ದಿವಸ ಹೇಳ್ತಾನೆ ಇದ್ದೀವಿ. ಜೈ ಶ್ರೀರಾಮ್ ಅಂದ್ರಪ್ಪ. ಜೈ ಶ್ರೀರಾಮ್. ಆ ರಾಮನ ಬಗ್ಗೆ ಈಗಾಗ್ಲೇ ಒಂದ್ 2-3 ಹಾಡುಗಳ್ನು ಇನ್ನೇನು ಈ ವಾರದಲ್ಲೇ ಬರ್ಬೋದು ಅನ್ಕೊಂಡಿದೀನಿ. ಒಂದ್ ಕಡೆ ಹೇಳಿದೀನಿ. ಒಬ್ಬೊಬ್ಬ. ಓಹೋ. ಹಂಗೆ ರಾಮಪ್ರಿಯ, ರಾಮಮಯ, ಶಿವಮಯ. ಸೂಪರ್ 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 ಸೂಪರ್. ಹೆಂಗೆ ಈ ಸಿನಿಮಾ ಪಾತ್ರ ಮತ್ತು ನಿರ್ದೇಶಕಿ ಈ ಸಿನಿಮಾಗೆ? ಈ ಸಿನಿಮಾದಲ್ಲಿ ಬಾಬಿ ಮೇಡಮ್ ಡೈರೆಕ್ಟ್ರು, ಮತ್ತೆ ದೇವರಾಜ್ ಸರ್ ಎಲ್ಲಿರ್ತಾರೋ ಅಲ್ಲಿ ನಾನು ಅವ್ರ ಶಿಷ್ಯನ ಪಾತ್ರ. ಹಂಗಾಗಿ ತುಂಬಾ ಸಾರ್ ಇರೋ ಕಡೆ ಎಲ್ಲ ಈ ಮುಖನೂ ಬರ್ತಾ ಇರುತ್ತೆ. ಹಾಗಾಗಿ ಈ ಸಿನಿಮಾದಲ್ಲಿ ಒಂದು 10-15 ದಿವಸ ಡೇಟ್ಸ್. ಹಂಗಾಗಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ತುಂಬಾ ಚೆನ್ನಾಗಿ ಸಿನಿಮಾ ಮಾಡ್ತಾ ಇದ್ದಾರೆ. ಸಿನಿಮಾ ತರ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬರ್ಬೇಕು. ಒಂದು ಉಗ್ರಷ್ಟು ಮಿಸ್ ಆದ್ರೂ ಬಿಡಲ್ಲ, ತಿರ್ಗಾ ರೀಟೇಕ್ ಮಾಡಿಸ್ತಾರೆ. ಅದನ್ನ ಪುಟ್ಟಣ್ಣ ಕಣಗಲ್ ಸಾರ್ ಹತ್ರ ಕೇಳಿದ್ದು, ಈಗ ನೋಡ್ತಾ ಇದ್ದೀವಿ. ಸೂಪರ್ 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 ಸೂಪರ್. ಬಹಳಷ್ಟು ಒಳ್ಳೊಳ್ಳೆ ವಿಷಯಗಳು ಹೇಳಿದ್ರಿ ನೀವು. ಅಂದ್ರೆ ಮನ್ಸಿಂದ ಮಾತಾಡೋ ಮನುಷ್ಯ, ಅದು ಭಾರಿ ಸಂತೋಷ ಆಗುತ್ತೆ. ಅಂದ್ರೆ ನಮ್ಗೆ ಗಿಂಟ್ ಬಿಟ್ರೆ ಸಾಕು, ಅಲ್ಲಿಂದಲೇ ಬರೋದು. ಆಗ್ಲಿ, ನಿಮ್ ಮನೆಗ್ ಬರ್ಬೇಕು, ನಿಮ್ಮ ಜೀವನ ಸರಿ ನಾನು ನೋಡ್ಬೇಕು. ಖಂಡಿತ ಖಂಡಿತ ಖಂಡಿತ. ವೆಲ್ಕಮ್. ಯಾವಾಗ್ಲೂ ಸ್ವಾಗತ ಸುಸ್ವಾಗತ. ನಮ್ಮ ಹಳ್ಳಿಗೆ, ನಮ್ಮ ಹಳ್ಳಿ ಊಟ, ನಮ್ಮ ಹಳ್ಳಿ ಮನೆ, ಹಳ್ಳಿ ಪರಿಸರ, ಅದನ್ನೆಲ್ಲ ಒಂದ್ಸಲಿ ಖಂಡಿತವಾಗಿ ಕೃಷಿ ಮಾಡೋಣ. ಆಗ್ಲಿ, ನಾವು ಖುಷಿಯಿಂದ ಬರ್ತೀವಿ. ಜೈ ಶ್ರೀರಾಮ್. ಒಳ್ಳೇದಾಗ್ಲಿ. ಖಂಡಿತ. ಕೇಳಿದ್ರಲ್ಲ, ಅವ್ರ ಮಾತನ್ನ ಕೇಳದೆ ಒಂದು ಆನಂದ ರೀ. ಇಂಥ ಕಲಾವಿದ್ರು ನಮ್ಮ ಚಿತ್ರರಂಗದ ಒಂದು ಆಸ್ತಿ ಅಂತ ಹೇಳೋದಕ್ಕೆ ನಾ ಇಷ್ಟಪಡ್ತೀನಿ. ಇದೇ ರೀತಿಯ ಮತ್ತೊಂದು ಪ್ರಯತ್ನ ಜೊತೆಗೆ, ಇದೇ ರೀತಿಯ ಒಂದು ಒಳ್ಳೆ ವ್ಯಕ್ತಿ ಜೊತೆಗೆ ಮತ್ತೊಂದು ಸಂದರ್ಶನ ಮಾಡೋದ ಪ್ರಯತ್ನದ ಜೊತೆ ನಿಮ್ಮ ಆಶೀರ್ವಾದ ಬೇಡ್ತಾ, ನಾನು ಶ್ರೀಧರ್ ಶಿವಮೊಗ್ಗ, ಕ್ಯಾಮ್ರಾ ಪರ್ಸನ್ ಸಿದ್ದಪ್ಪ ಜೊತೆಗೆ ನ್ಯೂಸ್ ಫಸ್ಟ್.